ಟೈಟ್ಲ್ ಬಹಳ ಮುಖ್ಯ. ಅದ್ರ ಜೊತೆ ಕಂಟೆಂಟು, ಅಗೇನ್ ಕಂಟೆಂಟ್ ಅದ್ಭುತವಾಗಿರ್ಬೇಕು. ಆದ್ರೆ ಅದನ್ನ ಇನ್ವಿಟೇಷನ್ ಕಂಟೆಂಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಒಳಗೆ ಬಂದು ಅವ್ನು ಟೆಸ್ಟ್ ಮಾಡ್ಬೇಕು ಅಂದ್ರೆ ಟೈಟ್ಲ್ ಚೆನ್ನಾಗಿರ್ಬೇಕು. ಆ ಟೈಟ್ಲ್ ಓದುವ ಹಾಗೆ ಏನದು ಓದಬಹುದು ಅನ್ನೋ ಹಾಗೆ ಡಿಸೈನ್ ಮಾಡಿಸ್ಬೇಕು. ಸಿನಿಮಾ ಟೈಟಲ್ಗಳು ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಭಾನುವಾರ ನಿಮ್ಮ ಮನೆಗೆ ಬರಲಿದ್ದ ಮೃತ್ಯು ಅಂತಂದ್ರೆ ಅದು ನೆಗೆಟಿವ್ ಹೊಡೆಯುತ್ತೆ. ನಾವು ಏನ್ರಿ ಇದು ನಾವು ಸಿನಿಮಾ ಮಾಡಿದೀವಿ ನೆಗೆಟಿವ್ ಹೇಗಾಗುತ್ತೆ ಅಂದ್ರೆ ಅವ್ರು ಒಂದು ಆನ್ಸರ್ ಹೇಳಿದ್ರು, ಅವರವರ ಗ್ರಹಿಕೆ ಅವರವರ ಟೈಮ್. ಕೆಲವೊಮ್ಮೆ ಏನಾಗುತ್ತೆ ನಾವೇನ್ ನೆಗೆಟಿವ್ ಅನ್ನೋ ಟೈಟ್ಲ್ ವರ್ಕೌಟ್ ಆಗ್ಬಹುದು, ಕೆಲವೊಮ್ಮೆ ಏನಾಗುತ್ತೆ ನೆಗೆಟಿವ್ ಪಾಸಿಟಿವ್ ಟೈಟ್ಲ್ ಹೋಗ್ಬೋದು. ಹಾಗಾದ್ರೆ ಪಾಸಿಟಿವ್ ಟೈಟ್ಲ್ ಎಲ್ಲ ಹಿಟ್ ಆಗ್ಬಿಟ್ಟಿದೀವ ಅಥವಾ ನೆಗೆಟಿವ್ ಟೈಟ್ಲ್ ಎಲ್ಲ ಫ್ಲಾಪ್ ಆಗ್ಬಿಟ್ಟಿದ್ವಿ ಹಿಂಗ್ ಬರ್ಬೋದು. ಆದ್ರೆ ಕೆಲವೊಂದಂತೂ ಸಾಧ್ಯತೆಗಳಿವೆ ಸರ್. ನೀವು ಸೇಮ್ ಟೈಟ್ಲ್ ಇಟ್ಟಾಗ ಅದು ಫಸ್ಟ್ ಕ್ರೆಡಿಟ್ ಅಲ್ಲಿಗೆ ಹೋಗುತ್ತೆ. ನೀವು ಹಾಕೋ ದುಡ್ಡು ಅಲ್ಲಿಗೆ ಹೋಗ್ತಾ ಇರುತ್ತೆ, ಅವ್ರಿಗೆ ಮತ್ತೆ ಪ್ರಚಾರ ಆಗುತ್ತೆ. ಅದು ಮತ್ತೆ ಆ ಸಿನಿಮಾದ ಹಾಡುಗಳು ಇನ್ನೊಂದು ಪ್ರಚಾರ ಆಗುತ್ತೆ. ಪರ್ಟಿಕ್ಯುಲರ್ ಶೀರ್ಷಿಕೆ ಇಟ್ಬಿಡ್ತೀವಿ ಸರ್ ನಾವು. ರಿಲೀಸ್ ಟೈಮು ಲೇಟ್ ಆಗ್ಬಿಡುತ್ತೆ, ಓಕೆ, ಅಥವಾ ಆ ಟ್ರೆಂಡ್ ಮುಗಿದೋಗ್ಬಿಡುತ್ತೆ. ಓಕೆ, ಆ ಟೈಟ್ಲ್ಗೂ ಆ ಘಟನೆಗೂ ಸಂಬಂಧ ಇರಲ್ಲ. ಓಕೆ, ಸೊ ಆಗ ಜನಕ್ಕೆ ಆ ಬಿಸಿ ಇರಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ, ಲಾಕ್ಡೌನ್ ಅಂತ ಒಂದು ಪಿಕ್ಚರ್ ಮಾಡ್ಕೊಂಡು ಇಟ್ಕೊಳ್ಳಿ, 3 ವರ್ಷ ಆಗ್ಬಿಟ್ಟು ರಿಲೀಸ್ ಮಾಡೋದು ವೇಸ್ಟ್. ಓಕೆ, ಯಾಕಂದ್ರೆ ಜನ ಮರ್ತು ಬಿಡ್ತಾರೆ, ಲಾಕ್ಡೌನ್ ಬಿಸಿನೇ ಇಲ್ಲ. ಇವತ್ತಿನ ಜನರೇಷನ್ಗೆ ಸ್ವಲ್ಪ ಬೇಗ ರೀಚ್ ಆಗ್ಬೇಕು ಅಂತಂದ್ರೆ ನಾವು ಇಂಗ್ಲಿಷ್ ಮುಖ್ಯ ಅನ್ನೋ ಒಂದು ಉತ್ತರವನ್ನು ಅವ್ರು ಕೊಟ್ಟಿದ್ರು. ತುಂಬಾ ಉದ್ದನೆ ಶೀರ್ಷಿಕೆಗಳು ಅಥವಾ ತುಂಬಾ ಚಿಕ್ಕದು ಅಥವಾ ಗೊತ್ತಿಲ್ಲದ ಪದದ ಶೀರ್ಷಿಕೆಗಳು ಏನಂತ ಅವ್ನು ಓದಿರ್ತಾನೆ, ಅವ್ನಿಗೆ ಇಂಪ್ರೆಸಿವ್ ಅನಿಸ್ತರು ಕೂಡ ಅವ್ನ ಆ ಕಡೆ ಮರ್ತ್ಬಿಟ್ಟ ಮೇಲೆ ಮತ್ತೆ ಅವ್ನು ರೀಕಾಲ್ ಮಾಡ್ಕೊಳಕ್ ಹೋಗಲ್ಲ. ಸರ್ ಬಸ್ಸಲ್ಲಿ ಹೋಗುವಾಗ ಅದನ್ನ ನಾವು ಹುಡುಕ್ಬೇಕಾಗುತ್ತೆ. ಸಿನಿಮಾದ ಹೆಸರು ಅದೇನೇನು ಪಕ್ಕದಲ್ಲಿ ಒಂದು ಡಿಸೈನು, ಅದೇನೋ ಗಿಡ ಎಲ್ಲ ಏನೋ ಹಾಕ್ಬಿಟ್ಟಿರ್ತಾರೆ. ಸಿನಿಮಾದು ಟೈಟ್ಲ್ ಹೆಸರೇ ಗೊತ್ತಾಗಲ್ಲ. ಹೌದು, ನಾನು ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ಇನ್ನು ಕೆಲವೊಮ್ಮೆ ಇರುತ್ತೆ ಕಲರ್ ಕಾಂಬಿನೇಷನ್, ಢಾಳವಾದ ಕಲರ್ ಇರುತ್ತೆ, ಅದ್ರ ಮೇಲೆ ಅಷ್ಟೇ ಢಾಳವಾದಂತ ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ಹಾಕಿರ್ತಾರೆ ಸರ್. ಹೆಸರು ಹಿಂಗ್ ಹುಡ್ಕೋವರೆಗೆ ಬಸ್ಸು ಕಾರು ಬೈಕ್ ಹೋಗ್ಬಿಡುತ್ತೆ. ಹೌದು ಹೌದು. ಯಾಕಂದ್ರೆ ಇವತ್ತು ವ್ಯವಧಾನ ಇಲ್ಲ, ಯಾವ್ದೋ ನೋಡಿದ್ವಲ್ಲ ಅಂತ ಇಲ್ವೇ ಇಲ್ಲ ಸರ್. ಈಗ ಸೀಕ್ವೆಲ್ ಎರಡಿದೆ ಸರ್, ಒಂದು ಸ್ಟ್ರೈಟ್ ಸೀಕ್ವೆಲ್, ಇನ್ನೊಂದು ಸ್ಪಿರಿಚುವಲ್ ಸೀಕ್ವೆಲ್ಸ್ ಅಂತ ಹೇಳ್ತೀವಿ. ಈಗ ಸಾಂಗ್ಲೇನ ಮತ್ತೆ ಸಾಂಗ್ಲೇನಂಟು ಇವರು ಸ್ಟ್ರೈಟ್ ಸೀಕ್ವೆಲ್ಸ್. ಕನ್ನಡ ಪದನೇ ಬಳಸ್ತೀರಾ, ಅಪ್ಡೇಟೆಡ್ ಪದಗಳನ್ನ ಬಳಸಿ, ಇವತ್ತಿನ ಚಾಲ್ತಿಯಲ್ಲಿರುವ ಪದಗಳನ್ನ ಬಳಸಿ. ಅಥವಾ ಸ್ವಲ್ಪ ಉದ್ದ ಇರ್ತೀರಾ, ಇವತ್ತಿನ ಚಾಲ್ತಿಯಲ್ಲಿರುವ ಏನಾದರೂ ವಾಕ್ಯಗಳು ಮಾತುಗಳು ಅವುಗಳನ್ನ ಇಡ್ರಿ. ಆವಾಗ ಏನಾಗುತ್ತೆ ಬಹುಶಃ ರೀಚ್ ಆಗುತ್ತೆ.